ವಿದ್ಯಾರ್ಥಿಗಳೇ, ಇವತ್ತು ಸೆಕೆಂಡ್ ಕ್ವಶನ್ ಆಫ್ ದ ಟೈಮ್ ಅಂಡ್ ವರ್ಕ್ ಸಾಲ್ವ್ ಮಾಡೋಣ. ಏನಿದೆ ಕ್ವಶನ್ ನೋಡೋಣ ಬರ್ರಿ. A can do a piece of work in 8 hours and B can do the same work in 12 hours. ಯಾವಾಗಲೂ ಫಸ್ಟ್ ಗೆ ನಾವು ಏನ್ ಬರೀಬೇಕು? ಎಫಿಷಿಯನ್ಸಿ ಬರೀಬೇಕು. ಕರೆಕ್ಟಾ? ಸೊ ಫಾರ್ಮುಲಾದಲ್ಲಿ ನಮ್ಗೆ ಹೇಳ್ತೈತಿ ಎಫಿಷಿಯನ್ಸಿ ಬರೀರಿ ಅಂತ ಹೇಳ್ತೈತಿ. x ಕೊಟ್ರ 1/x, 10 ಕೊಟ್ರ 1/10. ಅಂದ್ರ ನಾವು ಫಸ್ಟ್ ಏನ್ ಬರೀಬೇಕು? ಫಸ್ಟ್ ಎಫಿಷಿಯನ್ಸಿ ಬರೀಬೇಕು. ಓಕೆ, ಎಫಿಷಿಯನ್ಸಿ ಎಷ್ಟಿದೆ? 1/8. ಯಾರ್ದಿದು 1/8? A ಎಫಿಷಿಯನ್ಸಿ. B ಎಫಿಷಿಯನ್ಸಿ ಎಷ್ಟೈತ್ರಿ? B ಎಫಿಷಿಯನ್ಸಿ ನಮ್ಗ 1/12 ಐತಿ. ಕರೆಕ್ಟಾ? ಇವೆರಡು ಇದು ಎಫಿಷಿಯನ್ಸಿ. ಓಕೆ ಫೈನ್. ನೆಕ್ಸ್ಟ್ ಏನ್ ಕೇಳ್ತಾನ? How long will it take for A and B to complete the work together? Together ಅಂತಂದ್ರೆ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ಟೈಮ್ ಹಿಡಿತೈತೆ ಅಂತ ಕೇಳ್ತಾನೆ. ಸೊ ನಮ್ ಫಾರ್ಮುಲಾ ಇರ್ತೈತಿ ವರ್ಕ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ ಅಂತ ಹೇಳ್ತೈತಿ. ಅಂದ್ರ ಎಫಿಷಿಯನ್ಸಿ ಅಂತಂದ್ರ ನಾವ್ ಏನ್ ಬರ್ತೀವಿ ಇಲ್ಲಿ? ಇವಕ್ಕೆ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಎರಡು ಏನು ಎಫಿಷಿಯನ್ಸಿ ಯಾರ್ದು? ಎ ಮತ್ತ ಬಿ ಎಫಿಷಿಯನ್ಸಿ. ಓಕೆ, ಸೊ ಆ ಎಫಿಷಿಯನ್ಸಿ ಫಾರ್ಮುಲಾ ಹಾಕಿ ನೆಕ್ಸ್ಟ್ ಟೈಮ್ ಅಂತಂದ್ರೆ ಎಷ್ಟು ಟೈಮ್ ಹಿಡಿತೈತಿ ಅಥವಾ ಡೇಸ್ ಹಿಡಿತೈತಿ, ನೆಕ್ಸ್ಟ್ ವರ್ಕ್ ಇದೆ. ಓಕೆ ಫೈನ್. ಸೊ ನಾವು ಫಾರ್ಮುಲಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರ, ಓಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರ, ಓಕೆ ಏನಾಗ್ತೈತಿ ನೋಡಿ. ಇದೇ ಫಾರ್ಮುಲಾದಲ್ಲಿ ಫಸ್ಟ್ ಫಾರ್ಮುಲಾ ಏನಿದೆ? ವರ್ಕ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ ಇದೆ. ಓಕೆ, ಯಾವಾಗ್ಲೂ ಕೇಳಿ ಎಫಿಷಿಯನ್ಸಿ ನಮ್ಗೆ ಗೊತ್ತಿದೆ. ಫಸ್ಟ್ ಎಷ್ಟಿದೆ? 1/10 ಇದೆ. ನೆಕ್ಸ್ಟ್ ಎಫಿಷಿಯನ್ಸಿ ಎಷ್ಟಿದೆ? 8 ಇದೆ. 1/12 ಇದೆ. ಕರೆಕ್ಟಾ? ಸೊ ಎಫಿಷಿಯನ್ಸಿ ಏದು 1/8 ಇದೆ. ನೆಕ್ಸ್ಟ್ ಪ್ಲಸ್ 1/12. ಓಕೆ, ಇದು ಯಾರು? ಎ ಮತ್ತ ಬಿ. ಯಾಕೆ ಇಬ್ರಿಗೂ ಆಡ್ ಮಾಡಿದ್ರಿ ಸರ್? ಬಿಕಾಸ್ ಇಬ್ರು ಸೇರಿ ಅಂತ ಹೇಳಿದ್ರೆ, ಸೊ ಟುಗೆದರ್ ಅಂತ ಇಬ್ರಿಗೂ ಆಡ್ ಮಾಡ್ಬೇಕು ಎಫಿಷಿಯನ್ಸಿದಲ್ಲಿ. ಓಕೆ ಫೈನ್. ಎಫಿಷಿಯನ್ಸಿ ಆಯ್ತು. ನೆಕ್ಸ್ಟ್ ಎಫಿಷಿಯನ್ಸಿ ಆಯ್ತು. ನೆಕ್ಸ್ಟ್ ಏನು? ಟೈಮ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವರ್ಕ್ ಏನ್ ಬರೀಬೇಕು? ಯಾವಾಗ್ಲೂ 1/1 ಬರೀಬೇಕು. ಈ ಟೈಪ್ ಕ್ವಶನ್ಸ್ ಬಂದಾಗ ವರ್ಕ್ ಯಾವಾಗ್ಲೂ 1/1. ಯಾಕೆ? ಬಿಕಾಸ್ 100% ವರ್ಕ್ ಅದು. ಓಕೆ ಫೈನ್. 1/1 ಎಷ್ಟು ಟೈಮ್? ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಕ್ವಶನ್ ಮುಗಿತು. ಅದಕ್ಕಿಂತ ಮುಂಚೆ ಓಕೆ 8 ಮತ್ತು 12 ಅದ್ದು ನಮ್ಗೆ LCM ಗೊತ್ತಿರ್ಬೇಕು. 8 ಮತ್ತು 12 ಅದ್ದು LCM ಫೈಂಡ್ ಔಟ್ ಮಾಡ್ಬೇಕು. ಓಕೆ, LCM 8 ಮತ್ತು 12 ಅದ್ದು ಏನ್ ಬರುತ್ತಾ? 4 2 ಜಾ 8, 4 3 ಜಾ 12. ನೆಕ್ಸ್ಟ್ 2 1 ಜಾ 2 ಟೇಬಲ್ 3 ಇಲ್ಲ, 3 ಹಂಗೆ ಇಡಿ. ನೆಕ್ಸ್ಟ್ 3 1 ಜಾ 3 ಅಂದ್ರೆ 1 ಬರೋವರೆಗೂ ನಾವು ಸಾಲ್ವ್ ಮಾಡಿದ್ಮೇಲೆ ಇಲ್ಲಿ ಬಂದಂತ ಫ್ಯಾಕ್ಟರ್ಸ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿ LCM ಫೈಂಡ್ ಔಟ್ ಮಾಡಬಹುದು. ಕರೆಕ್ಟಾ? ಓಕೆ, 4 2 ಜಾ 8, 8 3 ಜಾ 24 ಅಂದ್ರೆ LCM ನಮ್ಗೆ ಎಷ್ಟು ಬಂತು? 24. ಈ 24 ಅನ್ನ ಇಲ್ಲಿ ಡಿನಾಮಿನೇಟರ್ ದಲ್ಲಿ ಬರೀರಿ 24. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು? 8 ಜೊತೆ 3 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ? 24 ಬರ್ತೈತಿ. ಅದೇ ತರ 12 ಜೊತೆ 2 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ? 24. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು? 3 1 ಜಾ 3 ಪ್ಲಸ್ 2 1 ಜಾ 2. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಟಿ ಲಂಗೆ ಇಡಿ. ಇದು 1/1 ಅಂತಂದ್ರೆ ಏನ್ ಬರ್ತೈತಿ? ಆನ್ಸರ್ 1 ಬರ್ತೈತಿ. ಕರೆಕ್ಟಾ? ಓಕೆ ಫೈನ್. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಓಕೆ, 3 + 2 ಎಷ್ಟು? 5. ಹೌದು, 3 + 2 is 5. ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ? 24 ಇದೆ. ಇಲ್ಲೇನಿದೆ? ಟಿ ವ್ಯಾಲ್ಯೂ ಇದೆ ಇಸ್ ಈಕ್ವಲ್ ಟು 1 ಅಂತ ಇದೆ. ಕರೆಕ್ಟಾ? ಸೊ ಇದು 24 ಹೋಗಿ ಇಲ್ಲೇ ಮಲ್ಟಿಪ್ಲೈ ಆಗ್ತೈತಿ. 5 ಇಲ್ಲಿ ಹೋಗಿ ಡಿವೈಡ್ ಆಗ್ತೈತಿ. ಅಂದ್ರೆ ಟಿ ವ್ಯಾಲ್ಯೂ 24 1 ಜಾ 24 ಡಿವೈಡೆಡ್ ಬೈ ಇದ್ರ ಡಿವೈಡ್ ಆಗಿ ಇಲ್ಲಿ 5 ಬರ್ತೈತಿ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಬೇಕು. ಟಿ ವ್ಯಾಲ್ಯೂನ ಸಾಲ್ವ್ ಮಾಡಬೇಕು. ಓಕೆ, ಯಾವ ತರ ಸಾಲ್ವ್ ಮಾಡಬೇಕು? 24 ಅನ್ನ 5 ಡಿವೈಡ್ ಮಾಡಬೇಕು. 5 4 ಜಾ 20. ಕರೆಕ್ಟ್? ನೆಕ್ಸ್ಟ್ 4 ರಿಮೈಂಡರ್ ಅಂದ್ರೆ ಇದನ್ನ ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಮಿಕ್ಸ್ ಫ್ರಾಕ್ಷನ್ ದಲ್ಲಿ ಬರೀಬೇಕು. ಯಾವ ತರ ಬರೀಬೇಕು? ಈ 5 ಇಲ್ಲೇ ಇರಿ. ಓಕೆ, ಇಲ್ಲಿ ಕ್ವೋಷಂಟ್ ಬರೀಬೇಕು. ಓಕೆ, ಕ್ವೋಷಂಟ್ ಬರೀಬೇಕು. ಇಲ್ಲಿ ರಿಮೈಂಡರ್ ಬರೀಬೇಕು. 5 4 ಜಾ 20, 20 + 4 ಎಷ್ಟು? 24. ಇದಾದ್ರೂ ಬರೀರಿ. ಎರಡು ಆಪ್ಷನ್ ಕರೆಕ್ಟ್. ಅಂದ್ರೆ ಎಷ್ಟು ದಿವಸ ತಗೊಂತಾರೆ ನಮ್ಗ ವರ್ಕ್ ಮುಗಿಸಾಗ? 4/5 ಡೇಸ್ ತಗೊಂತಾರೆ. ಕರೆಕ್ಟಾ? ಸೊ ಕ್ವಶನ್ ನಂಬರ್ 2, ಇಬ್ರು ಸೇರಿ ವರ್ಕ್ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳಿದ್ರೆ, ಓಕೆ ಇಬ್ರು ಸೇರಿ ಎಷ್ಟು ದಿವಸ ವರ್ಕ್ ಮುಗಿಸ್ತಾರ ಅಂತ ಕೇಳಿದ್ರೆ ಎಷ್ಟು ದಿವಸ ಮುಗಿಸ್ತಾರ್ರಿ? 24/5 ಡೇಸ್ ಅಥವಾ ಆಪ್ಷನ್ ದಾಗ ಹಿಂಗೆ ಇರ್ಬೋದು 4/5 ಡೇಸ್. ಎರಡು ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು.